ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ರೈಸ್ ಫಿರ್ನಿ ಮಾಡುವ ಅಂತ ಹೇಳಿ ಎಣಿಸಿದ್ದೇನೆ. ಸೊ ನಿಮಗೆ ಇವತ್ತು ರೈಸ್ ಫಿರ್ನಿಯ ಮೆಥಡ್ ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಇದು ನನ್ನಲ್ಲಿದೆ ಬಾಸ್ಮತಿ ರೈಸ್, ನೋಡಿ ಬಾಸ್ಮತಿ ರೈಸ್. ಇದರಿಂದ ನಾನು 3 ಟೇಬಲ್ ಸ್ಪೂನ್ ಬಾಸ್ಮತಿ ರೈಸ್ ಅರ್ಧ ಗಂಟೆ ನೆನೆಸಲಿಕ್ಕೆ ಹಾಕಿದ್ದೇನೆ. ನೋಡಿ, ಇದು ನೆನೆಸಿದ ಸೇಮ್ ಬಾಸ್ಮತಿ ರೈಸ್ 3 ಟೇಬಲ್ ಸ್ಪೂನ್ ಅಷ್ಟು ಬೇಕು. ಆಮೇಲೆ ಬೇಕು ಇದಕ್ಕೆ ಬಾದಾಮ್. ಇವತ್ತು ನಾವು ಬಾದಾಮ್ ಕೇಸರ್ ಬಾದಾಮನ್ನು ಮಾಡ್ತಾ ಇದ್ದೇವೆ, ಕೇಸರ್ ಬಾದಾಮ್ ಫಿರ್ನಿ ಮಾಡ್ತಾ ಇದ್ದೇವೆ. ಅದರಿಂದ ಇದು ರಾತ್ರಿ ನೆನೆಸಲಿಕ್ಕೆ ಹಾಕಿದ್ದೆ ನಾನು. ಆಮೇಲೆ ಬೇಕು ಇದಕ್ಕೆ ಸಕ್ಕರೆ, 1/4 ಕಪ್ ಅಷ್ಟು ಸಕ್ಕರೆ ಬೇಕು. ಓಕೆ, ಇದಕ್ಕೆ ನಾವು ಒಂದು ವೈಡ್ ಅಗಲವಾದ ಪಾತ್ರೆಯಲ್ಲಿ 1 ಲೀಟರ್ ಅಷ್ಟು ಫುಲ್ ಕ್ರೀಮ್ ಅದ್ದು ಹಾಲು ತೆಕೊಳ್ಬೇಕು. ಈ ಹಾಲನ್ನು ಬಿಸಿ ಆಗ್ಲಿಕ್ಕೆ ಇಡುವ. ಇದು ಹಾಲು ಕುದಿಲಿಕ್ಕೆ ಬರಬೇಕು, ಅದರಿಂದ ಬಿಸಿ ಆಗ್ಲಿಕ್ಕೆ ಇಡುವ. ಓಕೆ, ನಾವು ಈ ಬಿಸಿ ಆಗ್ಲಿಕ್ಕೆ ಇಟ್ಟಿರುವ ಹಾಲಿನಿಂದ ಸಾಧಾರಣ ಅರ್ಧ ಕಪ್ಪಿನಷ್ಟು ಹಾಲನ್ನು ತೆಗೆದಿಡುವ. ಈಗ ನಾವು ಈ ಮಿಕ್ಸಿಯಲ್ಲಿ ಈ ನೆನೆಸಿಟ್ಟ ಬಾದಾಮನ್ನು ಪೇಸ್ಟ್ ಮಾಡಲಿಕ್ಕೆ ಹಾಕುವ. ಇನ್ನು ಸ್ವಲ್ಪ ಬಾದಾಮ್ ಇದರಲ್ಲಿ ಉಳಿಸಬೇಕು. ಇದು ಲಾಸ್ಟ್ ಸ್ವಲ್ಪ ಗಾರ್ನಿಶ್ ಮಾಡಲಿಕ್ಕೆ ನಮಗೆ ಬೇಕಾಗ್ತದೆ. ಇದನ್ನು ನಾವು ಪಕ್ಕಕ್ಕೆ ಹೀಗೆ ಇಡುವ. ಇದಕ್ಕೆ ಸ್ವಲ್ಪ ತೆಗೆದಿಟ್ಟ ಹಾಲನ್ನು ಹಾಕಿ ಇದು ನಾವು ಪೇಸ್ಟ್ ಮಾಡುವ. ಈಗ ನಾವು ಬಾದಾಮನ್ನು ಗ್ರೈಂಡ್ ಮಾಡಿದ್ದೇವೆ. ಈ ಅದೇ ಮಿಕ್ಸಿಗೆ ಈ ನಾವು ನೆನೆಸಿಟ್ಟ ಬಾಸ್ಮತಿ ರೈಸನ್ನು ಹಾಕಿ ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಬೇಕು. ತುಂಬ ಪೇಸ್ಟ್ ಥರ ಮಾಡೋದು ಬೇಡ, ಜಸ್ಟ್ ಕೋರ್ಸ್ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಹುಡಿ ಥರ ಇರುವ ಥರ ನಮಗೆ ಸಿಗಬೇಕು. ಹಾಗೆ ನಾವು ಇದನ್ನು ಪೇಸ್ಟ್ ಮಾಡುವ. ಇದಕ್ಕೆ ನಾವು ಪಕ್ಕಕ್ಕೆ ತೆಗೆದಿಟ್ಟ ಹಾಲನ್ನು ಸ್ವಲ್ಪ ಸೇರಿಸುವ. ಎಷ್ಟು ಬೇಕು ಅಷ್ಟೇ ಸೇರಿಸುವ, ಜಾಸ್ತಿ ಬೇಡ. ಇದು ರೈಸ್ ಹಾಕಿದ ಮೇಲೆ ಗ್ರೈಂಡ್ ಮಾಡುದು, ಇದು ಪೇಸ್ಟ್ ಮಾಡುವಂಥದ್ದಲ್ಲ, ಪಲ್ಸ್ ಮಾಡುವಂಥದ್ದು ಮಾಡಬೇಕು. ಸೊ ಆವಾಗ ಅದು ಕೋರ್ಸ್ ಗ್ರೈಂಡಿಂಗ್ ಆಗ್ತದೆ. ಪೀಸಸ್ ನಮಗೆ ಬೇಕು ಇದರಲ್ಲಿ. ಇವಾಗ ನೋಡಿ, ರೈಸ್ ಕೋರ್ಸ್ ಗ್ರೈಂಡ್ ಆಗಿದೆ. ನೋಡಿ, ಇಲ್ಲಿ ಕಾಣುವ ಹಾಗೆ ಇದು ಪೇಸ್ಟ್ ಆಗಬಾರ್ದು, ಈ ತರ ಹುಡಿ ತರ ಇರಬೇಕು, ಕೋರ್ಸ್ ಗ್ರೈಂಡ್. ಮತ್ತೆ ಇದರಲ್ಲಿ ನಾವು ತೆಗೆದಿಟ್ಟ ಮಿಲ್ಕ್ ಉಳಿದ್ರೆ ಇದನ್ನು ನಾವು ಬಿಸಿ ಮಾಡಲಿಕ್ಕೆ ಇಟ್ಟ ಮಿಲ್ಕಿಗೆ ಸೇರಿಸುವ. ನಾವು ಈ ಬಿಸಿ ಮಾಡಿ ಇಟ್ಟಿರುವ ಹಾಲಿಗೆ ಕೇಸರನ್ನು ಆ್ಯಡ್ ಮಾಡುವ. ಯಾಕೆಂದ್ರೆ ಇದರದ್ದು ಬಿಸಿ ಆಗುವಾಗ ಒಳ್ಳೆಯದು ಕಲರ್ ಬಿಡ್ತದೆ. ನೋಡಿ, ಇದು ಹಾಲು ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗುವಾಗ ನಾವು ಹಾಕಿದ ಕೇಸರದ್ದು ಕಲರ್ ಇದಕ್ಕೆ ಒಳ್ಳೆದು ಬಿಡ್ತದೆ. ನೋಡಿ, ಈ ಕೇಸರದ್ದು ಕಲರ್ ಒಳ್ಳೆದು ಬಿಡ್ತದೆ. ಹಾಗೆ ನಾವು ಇದನ್ನು ಮಧ್ಯ ಈ ತರ ಸ್ಟೇರ್ ಮಾಡ್ತಾನೆ ಇರಬೇಕು. ಆಮೇಲೆ ಇದು ಸಿಮ್ಮರ್ ಆಗ್ಲಿಕ್ಕೆ, ನೋಡಿ ಹೀಗೆ ಬಾಯ್ಲ್ ಆಗ್ಲಿಕ್ಕೆ ಸಿಮ್ಮರ್ ಆಗ್ಲಿಕ್ಕೆ ಒಂದು 10 ನಿಮಿಷ ಬಿಡ್ಬೇಕಾಗ್ತದೆ. ಅವಾಗ ಅದು ಹಾಲು ಥಿಕ್ ಆಗ್ತದೆ, ಸ್ವಲ್ಪ ದಪ್ಪ ಬರ್ತದೆ. ಈಗ ಇದು ಸಿಮ್ಮರ್ ಮಾಡಲಿಕ್ಕೆ, ಸಿಮ್ಮರ್ ಆದ ಹಾಲಿಗೆ ನಾವಿದು ಬಾಸ್ಮತಿ ರೈಸದ್ದು ಕೋರ್ಸ್ ಪೇಸ್ಟನ್ನು ಆ್ಯಡ್ ಮಾಡುವ. ಅದು ಆ್ಯಡ್ ಮಾಡಿದ ಮೇಲೆ ನಾವು ಇದನ್ನು ಕಂಟಿನ್ಯೂಸ್ ಒಂದು 5 ನಿಮಿಷ ಸ್ಟೇರ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲದಿದ್ದರೆ ಅದು ಇದರ ಪಾತ್ರೆಯ ಅಡಿಗೆ ಅಂಟಿಕೊಳ್ತದೆ. ಅದರಿಂದ ರೈಸ್ ಮಿಕ್ಸ್ಚರ್ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ 5 ನಿಮಿಷ. ಹೀಗೆ ಇದನ್ನು ನಾವು ಸ್ಟೇರ್ ಮಾಡ್ತಾನೆ ಇರಬೇಕು. ನೋಡಿ, ದಪ್ಪ ಆಗ್ತಾ ಬಂದಿದೆ, ಕಾಣ್ತಾ ಇದೆ ಅಲ್ಲ? ನೋಡಿ, ಹೀಗೆ ಹೀಗೆ ದಪ್ಪ ಆಗುವಾಗ ಸೈಡ್ ಕೂಡ ಹೀಗೆ ಅಂಟಿಕೊಳ್ತದೆ. ಅದರಿಂದ ನಾವು ಮಿಕ್ಸ್ ಮಾಡೋ ಸ್ಪೂನಿಂದ ಅದು ಕೂಡ ಸ್ವಲ್ಪ ತೆಗಿಬೇಕು. ತೆಗೆದು ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾನೆ ಇರಬೇಕು.
ನೋಡಿ. ಈಗ ಇದರದ್ದು ಥಿಕ್ನೆಸ್ ನೋಡಿ ಈ ಥರ ಬರಬೇಕು ನೋಡಿ. ಈಗ ಕ್ರೀಮಿಯಾಗಿ ಥಿಕ್ಕಾಗಿದೆ. ಇದಕ್ಕೆ ನಾವೀಗ ಸಕ್ಕರೆಯನ್ನು ಆ್ಯಡ್ ಮಾಡೋಣ. ಸಕ್ಕರೆ ಸೇರಿಸುವ. ಸಕ್ಕರೆ ನಾನು ಇದರಲ್ಲಿ 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಇದು ನೀವು ಸೇರಿಸಿದ ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಹೆಚ್ಚು ಬೇಕು ಇಲ್ಲ ಕಡಿಮೆ ಬೇಕು, ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತೇಳಿ ನೀವು ನೋಡಿ ನಿಮಗೆ ಬೇಕಾದಷ್ಟು ಸೇರಿಸ್ಕೊಳ್ಬೋದು. ನಾನು 1/4 ಕಪ್ ಹಾಕಿದ್ದೇನೆ. ಇದಕ್ಕೆ ನಾವು ಇಲೈಚಿ ಪೌಡ್ರನ್ನು ಅರ್ಧ ಟೀ ಸ್ಪೂನು ಇಲೈಚಿ ಪೌಡ್ರನ್ನು ಸೇರಿಸಿ ಹೀಗೆ ಮಿಕ್ಸ್ ಮಾಡುವ. ನೋಡಿ, ಇದು ಈಗ ಕ್ರೀಮಿಯಾಗಿ ದಪ್ಪ ಆಗಿದೆ ನೋಡಿ. ಹೀಗೆ ರೈಸ್ ಎಲ್ಲ ಒಳ್ಳೆದು ಕುಕ್ ಆಗಿದೆ ಇದರಲ್ಲಿ. ಆಮೇಲೆ ಒಂದ್ಸಲ ಸಕ್ಕರೆದು ನೀವು ನೋಡಿ, ಸಕ್ಕರೆ ಎಷ್ಟು ಬೇಕಂತೇಳಿ ನೋಡಿ, ಅದರ ಪ್ರಕಾರ ಅಡ್ಜಸ್ಟ್ ಮಾಡಿ ಹಾಕಿ. ಜಾಸ್ತಿ ಬೇಕಾದರೆ ಹಾಕಿ. ಇಷ್ಟು ದಪ್ಪ ಬಂದದ್ದು ಸಾಕು. ನೋಡಿ ಹೇಗಿದೆ ನೋಡಿ. ಇದರಲ್ಲಿ ಗಡ್ಡೆ ಎಲ್ಲ ಇರಬಾರ್ದು. ಅದು ಥಿಕ್ನೆಸ್ ಇದು ಇಷ್ಟು ಸಾಕು. ಈಗ ಇದು ಕುಕ್ ಆಯಿತು. ಈಗ ನಾವು ಇದನ್ನು ಸರ್ವ್ ಮಾಡಲಿಕ್ಕೆ ನಾವು ಕೋಲ್ಡ್ ಆಗಿ ಸರ್ವ್ ಮಾಡೋದು. ಗ್ಯಾಸ್ ಆಫ್ ಮಾಡುವ. ಈಗ ನಾವು ನೋಡಿ ಹೀಗೆ ಹಾಕಿ ಹೀಗೆ ನಾವು ಸರ್ವ್ ಮಾಡೋ ಕಪ್ಪಲ್ಲಿಯೇ ಡೈರೆಕ್ಟ್ ಇದನ್ನು ಹಾಕಿ ಇಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ತಣ್ಣಗಾದ್ರೆ ಇದು ಅಲ್ಲಿಯೇ ಸೆಟ್ ಆಗಿ ಬಿಡ್ತದೆ. ಅದರಿಂದ ಸರ್ವ್ ಮಾಡೋ ಮೊದಲು ಬಿಸಿ ಇರುವಾಗಲೇ ನಾವು ಇದನ್ನು ತಟ್ಟೆಗೆ ಹಾಕ್ಕೊಳ್ಬೇಕು. ಸರಿ, ಇದಕ್ಕೆ ನಾವು ಸ್ವಲ್ಪ ಕೇಸರ ಹಾಗೂ ಬಾದಾಮ್ ಹಾಕಿ ಗಾರ್ನಿಷ್ ಮಾಡಿ ರೆಫ್ರಿಜರೇಟ್ ಮಾಡಿ ಇಡಬೇಕು. ಆದ್ರೆ ಈಗಲ್ಲ, ಕೂಲಿಂಗ್ ಆದ್ಮೇಲೆ ನೋಡಿ ಈ ತರ. ಈ ತರ ಕೇಸರ್ ಬಾದಾಮ್ ಹಾಕಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರೆಫ್ರಿಜರೇಟ್ ಮಾಡಿ ಇಡಬೇಕು. ಸಾಧಾರಣ 1 ರಿಂದ 2 ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಮತ್ತೆ ಇದು ಸರ್ವ್ ಮಾಡಲಿಕ್ಕೆ ರೆಡಿ ಆಗಿರುತ್ತೆ. ಈಗ ತುಂಬಾನೇ ಟೇಸ್ಟಿಯಾಗಿರುವಂತಹ ಬಾದಾಮ್ ಮತ್ತು ಕೇಸರದ್ದು ಫಿರ್ನಿಯನ್ನು ನಾವು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.